ಮನಸ್ಸು ಒಂದು ಕ್ಷಣವಾದರೂ ರಾಘವನನ್ನು ಬಿಟ್ಟು ಚಲಿಸಲಿಲ್ಲ ಎಂಬುದು ನಿಜವಾದರೆ ಅಗ್ನಿದೇವ ನನ್ನನ್ನು ರಕ್ಷಿಸಲಿ. ನಾನು ದೂಷಿತಳಾಗಿಲ್ಲದೆ ಪರಿಶುದ್ಧಳಾಗಿದ್ದರೆ ಲೋಕ ಸಾಕ್ಷಿಯಾದ ಅಗ್ನಿದೇವ ನನ್ನನ್ನು ರಕ್ಷಿಸಲಿ. ಕಾಯ ವಾಚ ಮನಸ ಧರ್ಮಜ್ಞನಾದ ಶ್ರೀರಾಮನನ್ನು ಅತಿಕ್ರಮಿಸಿ ನಡೆದಿಲ್ಲ ಎಂಬುದು ನಿಶ್ಚಯವಾದರೆ ಸರ್ವಸಾಕ್ಷಿಯಾದ ಅಗ್ನಿದೇವ ನನ್ನನ್ನು ರಕ್ಷಿಸಲಿ. ಪೂಜ್ಯರಾದ ಸೂರ್ಯ, ಚಂದ್ರ, ವಾಯು, ದಿಕ್ಕುಗಳು, ಹಗಲು ರಾತ್ರಿ, ಪೃಥ್ವಿ ಮತ್ತು ಎಲ್ಲ ದೇವತೆಗಳು ನಾನು ಶುದ್ಧ ಚಾರಿತ್ರ್ಯ ಉಳ್ಳವಳೆಂದು ತಿಳಿದಿದ್ದರೆ ಅಗ್ನಿದೇವ ನನ್ನನ್ನು ರಕ್ಷಿಸಲಿ.
ಧರ್ಮಾತ್ಮನಾದ ರಾಮಚಂದ್ರ, ನಿನ್ನ ಧರ್ಮಪತ್ನಿಯಾದ ಈ ಜಾನಕಿಯಲ್ಲಿ ಯಾವುದೇ ಪಾಪವೂ ಇಲ್ಲ. ಮಾತಿನಿಂದಾಗಲಿ, ಬುದ್ಧಿಯಿಂದಾಗಲಿ, ಮನಸ್ಸಿನಿಂದಾಗಲಿ, ನೋಟದಿಂದಾಗಲಿ ಸಚ್ಚಾರಿತ್ರ್ಯ ಉಳ್ಳವಳು. ಅಸ್ವತಂತ್ರಳಾಗಿದ್ದ ಇವಳನ್ನು ರಾವಣ ಅಪಹರಿಸಿಕೊಂಡು ಹೋಗಿ ಬಂಧನದಲ್ಲಿಟ್ಟಾಗಲೂ ಇವಳ ಮನಸ್ಸು ನಿನ್ನಲ್ಲೇ ಲೀನವಾಗಿತ್ತು. ಯಾವ ಪ್ರಲೋಭನೆಗಳಿಗೂ ವಶಳಾಗದೆ, ಯಾವ ಬೆದರಿಕೆಗೂ ಶರಣಾಗದೆ ನಿನ್ನ ಧ್ಯಾನದಲ್ಲೇ ಮಗ್ನಳಾಗಿದ್ದಳು. ಪಾಪರಹಿತಳಾದ ಇವಳು ಅತ್ಯಂತ ಪರಿಶುದ್ಧಳಾಗಿದ್ದಾಳೆ. ಆದರ ಪೂರ್ವಕವಾಗಿ ಇವಳನ್ನು ಸ್ವೀಕರಿಸಿ. ಸೀತೆ, ಅಗ್ನಿದೇವ, ಸೀತೆ ಪರಮ ಪಾವನೆ ಎಂದು ನನಗೆ ಗೊತ್ತಿತ್ತು. ಆದರೆ ರಾವಣನ ವಶದಲ್ಲಿದ್ದ ಇವಳ ಚಾರಿತ್ರೆಯನ್ನು ಲೋಕಕ್ಕೆ ನಿರೂಪಿಸುವುದು ಅನಿವಾರ್ಯವಾಗಿತ್ತು. ನಾನು ತಕ್ಷಣ ಇವಳನ್ನು ಸ್ವೀಕರಿಸಿದ್ದರೆ ಸತ್ಪುರುಷರು ನನ್ನನ್ನು ಮೂರ್ಖನು, ಕಾಮಿ ಎಂದು ಕರೆಯುತ್ತಿದ್ದರು. ನನ್ನ ಸೀತೆ ಸದಾ ನನ್ನಲ್ಲೇ ಮನಸ್ಸಿಟ್ಟವಳೆಂದು ನಾನು ಬಲ್ಲೆ. ತನ್ನ ಪಾತಿವ್ರತ್ಯದ ಮಹಿಮೆಯಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಬಲ್ಲಳೆಂದು ನನಗೆ ಗೊತ್ತು. ಆದರೆ ಸಕಲ ಲೋಕಗಳು ನನ್ನ ಸೀತೆ ಎಷ್ಟು ಪವಿತ್ರಳೆಂಬುದನ್ನು ಅರಿಯಬೇಕೆಂದು ನಾನು ಕಠಿಣವಾಗಿ ವರ್ತಿಸಬೇಕಾಯಿತು. ಪ್ರಭೆಯನ್ನು ಬಿಟ್ಟು ದೀಪವಿರಲು ಸಾಧ್ಯವಿಲ್ಲದಂತೆ ಸೀತೆ ಇಲ್ಲದೆ ಈ ರಾಮನಿರಲು ಸಾಧ್ಯವೇ ಇಲ್ಲ. ನಾನಿವಳನ್ನ ಖಂಡಿತ ತ್ಯಾಗ ಮಾಡಲಾರೆ. ನಾನು ನನ್ನ ಜೀವಾನಂದ ಸ್ವರೂಪಳಾದ ಸೀತೆಯನ್ನು ಸಂತೋಷದಿಂದ ಸ್ವೀಕರಿಸುತ್ತೇನೆ. ಚತುರ್ಮುಖ ಬ್ರಹ್ಮದೇವನಿಗೆ ಪ್ರಣಾಮಗಳು. ದೇವತೆಗಳಿಗೆ ಪ್ರಣಾಮಗಳು. ರಾಮಚಂದ್ರ, ನೀನು ಸಮಸ್ತ ಜಗತ್ತಿನ ಪಾಲಕ, ಜ್ಞಾನಿಗಳಲ್ಲಿ ಶ್ರೇಷ್ಠ. ಸಮಸ್ತ ದೇವತೆಗಳಿಗೂ ಶ್ರೇಷ್ಠನಾದ ಮಹಾವಿಷ್ಣುವೇ ನೀನು. ಪೂರ್ವಕಾಲದಲ್ಲಿ ಅಷ್ಟವಸುಗಳಲ್ಲಿ ಪ್ರಜಾಪತಿಯಾದ ಋತುಧಮ ಎಂಬ ಮೊದಲನೆಯ ವಸುವೇ ನೀನು.
ತ್ರಿಲೋಕಗಳ ಮೊದಲ ಸೃಷ್ಟಿಕರ್ತನೇ ನೀನು. ದೇವತೆಗಳೇ, ನಾನು ಮನುಷ್ಯನು, ರಘುವಂಶದ ದಶರಥ ಪುತ್ರನೆಂದು ತಿಳಿದಿರುವನು. ಆದರೆ ನಾನು ಯಾರು, ಎಲ್ಲಿಂದ ಬಂದೆ, ಏಕೆ ಬಂದೆ ಎಂದು ನೀವೇ ಹೇಳಬೇಕು. ಸತ್ಯ ಪರಾಕ್ರಮನೆ, ನನ್ನ ಮಾತನ್ನು ಕೇಳು. ರಾಘವ, 3 ಲೋಕಗಳನ್ನು ದೇವದಾನವಾದಿ ಗಂಧರ್ವರನ್ನು ಧರಿಸಿರುವ ಶ್ರೀಮನ್ನಾರಾಯಣನೇ ನೀನು. ನಾನು ನಿನ್ನ ಹೃದಯ ರೂಪದಲ್ಲಿದ್ದೇನೆ, ಸರಸ್ವತಿ ನಿನ್ನ ನಾಲಿಗೆ ರೂಪದಲ್ಲಿದ್ದಾಳೆ. ವೇದಗಳೇ ನಿನ್ನ ಉಚ್ಛ್ವಾಸ ನಿಶ್ವಾಸ, ಈ ಜಗತ್ತೇ ನಿನ್ನ ಶರೀರ, ಈ ಭೂಮಂಡಲವೇ ನಿನ್ನ ಸ್ಥೈರ್ಯ, ಅಗ್ನಿಯೇ ನಿನ್ನ ಕೋಪ ರೂಪ, ಚಂದ್ರನೇ ನಿನ್ನ ಪ್ರಸನ್ನ ರೂಪ, ಸೀತಾದೇವಿಯೇ ಮಹಾಲಕ್ಷ್ಮಿ, ನೀನೇ ಮಹಾವಿಷ್ಣು. ರಾವಣನ ಸಂಹಾರದ ಸಲುವಾಗಿ ನೀನು ಮಾನವನಾಗಿ ಅವತರಿಸಿದೆ. ನೀನು ರಾವಣನನ್ನು ವಧೆಗೈದು ದೇವತೆಗಳ ಕಾರ್ಯವನ್ನು ಪೂರ್ಣಗೊಳಿಸಿದೆ. ನಿನ್ನ ಪರಾಕ್ರಮ ಅಮೋಘವಾದುದು. ನಿನಗೆ ಮಂಗಳವಾಗಿದೆ. ಶಂಭೋ ಮಹಾದೇವ, ಗೌರೀಶ, ಕರುಣಾಕರ, ಭಕ್ತವತ್ಸಲ, ನಮೋ ನಮಃ. ರಘುವಂಶ ಕುಲೋತ್ತುಂಗ ದಶರಥ, ನನ್ನ ಬಯಕೆಯಂತೆ ಸುರಲೋಕದಿಂದ ಕೈಲಾಸಕ್ಕೆ ಬಂದು ನನಗೆ ಸಂತೋಷ ಉಂಟು ಮಾಡಿರುವೆ. ಮಹಾದೇವ, 3 ಲೋಕದ ಸರ್ವಜೀವಿಗಳು ನಿನ್ನ ದರ್ಶನಕ್ಕಾಗಿ ಹಂಬಲಿಸುತ್ತಾರೆ. ಮಹರ್ಷಿಗಳು ನಿನ್ನ ಅನುಗ್ರಹಕ್ಕಾಗಿ ಸಾವಿರಾರು ವರ್ಷಗಳ ಕಾಲ ಘೋರ ತಪಸ್ಸನ್ನು ಆಚರಿಸುತ್ತಾರೆ. ನಿನ್ನ ಭಕ್ತ ಜನ ನಿನ್ನ ದರ್ಶನಕ್ಕಾಗಿ ಸದಾಕಾಲ ನಿನ್ನ ನಾಮಸ್ಮರಣೆಯಲ್ಲಿ ತಲ್ಲೀನರಾಗುತ್ತಾರೆ. ಅಂತಹದರಲ್ಲಿ ನಿರಾಯಾಸವಾಗಿ ನಿನ್ನ ದರ್ಶನ ಭಾಗ್ಯ ದೊರೆಯುವ ಅವಕಾಶ ದೊರೆತಾಗ ನನ್ನ ಜನ್ಮ ಸಾರ್ಥಕವಲ್ಲವೇ? ದಶರಥ, ನಿನ್ನ ಈ ನಯ, ವಿನಯ, ಭಕ್ತಿ, ಶ್ರದ್ಧೆಗಳು ನನಗೆ ಅತ್ಯಂತ ಪ್ರಿಯವಾಗಿದೆ. ಸದ್ಗುಣಗಳ ಗಣಿಯಾದ ನಿನ್ನ ಮನಸ್ಸನ್ನು ಸಂತೋಷಪಡಿಸಬೇಕೆಂಬುದು ನನ್ನ ಬಯಕೆ. ದೇವ, ದಯಾಸಾಗರನಾದ ನಿನ್ನ ಕೃಪಾಭಿಕ್ಷೆಗಾಗಿ ಕಾದಿರುವ ದೀನನ ಸ್ವರ್ಗ ಸಾಧನೆ ಮಾಡಿದ ನೀನು ದೀನನಲ್ಲ ದಶರಥ, ಪುಣ್ಯಶಾಲಿ. ಅದಿರಲಿ, ನಿನಗೆ ಯಾವುದಾದರೂ ಆಸೆ ಇದ್ದರೆ ಹೇಳು. ಮಹಾದೇವ, ನಿನಗೆ ತಿಳಿಯದ್ದಾದರೂ ಏನಿದೆ? ನಾನು ಭೂಲೋಕವನ್ನು ಬಿಟ್ಟು ಬರುವಾಗ ಯಾರಿಗಾಗಿ ಬಹುವಾಗಿ ಸಂಕಟಪಟ್ಟೆನು, ಯಾರ ಅಗಲಿಕೆಯನ್ನು ಸಹಿಸಲಾರದೆ ನನ್ನ ದೇಹವನ್ನೇ ತ್ಯಾಗ ಮಾಡಿದನು ಅಂಥ ನನ್ನ ಪ್ರಿಯಪುತ್ರ ಗುಣವಂತ ರಾಮಚಂದ್ರನನ್ನು ಒಮ್ಮೆ ನೋಡಬೇಕು, ಅವನೊಡನೆ ಮಾತನಾಡಬೇಕು ಎಂಬ ಹಂಬಲ. ಅದೊಂದು ಈಡೇರಿದ್ದರೆ ಈ ಸ್ವರ್ಗವು ನನಗೆ ಪ್ರಿಯವಾಗುತ್ತದೆ, ನನ್ನ ಕೊರಗು ಕರಗುತ್ತದೆ. ದೇವ, ಆ ಉದ್ದೇಶದಿಂದಲೇ ನಾನು ನಿನ್ನನ್ನು ಇಲ್ಲಿಗೆ ಕರೆಸಿರುವುದು. ಅಂದ್ರೆ
ಅಂದರೆ ಆ ಸುಸಮಯ ಈಗ ಒದಗಿ ಬಂದಿದೆಯೇ ದೇವ? ಹೌದು ದಶರಥ, ನಿನ್ನ ಪ್ರಿಯ ಪುತ್ರನಾದ ರಾಮಚಂದ್ರನು ರಾವಣನನ್ನು ವಧಿಸಿ ಸೀತೆಯನ್ನು ಬಂಧಮುಕ್ತಗೊಳಿಸಿದ್ದಾನೆ. ದಕ್ಷಿಣ ಕಡಲ ತೀರದಲ್ಲಿ ಲಿಂಗವನ್ನು ಪ್ರತಿಷ್ಠಾಪಿಸಿದ್ದಾನೆ. ನಾನು ನಿನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತೇನೆ. ನೀನು ನಿನ್ನ ಪ್ರಿಯ ಪುತ್ರನೊಡನೆ ಮಾತನಾಡಿ ನಿನ್ನ ಆಸೆಯನ್ನು ತೀರಿಸಿಕೊಳ್ಳಬಹುದು. ಅಂದರೆ ಅಂದರೆ ನನ್ನ ಪುತ್ರ ರಾಮಚಂದ್ರನನ್ನು ನಾನು ನೋಡ್ತೀನಿ, ಅವನೊಡನೆ ಮಾತನಾಡುತ್ತೀನಿ ದೇವ. ಧನ್ಯೋಸ್ಮಿ ದೇವ, ಧನ್ಯೋಸ್ಮಿ. ಜಯ ಜಯ ಗಂಗಾಧರ, ಜಯ ಜಯ ಗೌರೀವರ, ಜಯ ಜಯ ಶಂಕರ, ಜಯ ಜಯ ಕರುಣಾಕರ. ಪರಮ ಕರುಣಾಳುವಾದ ದೇವ, ನಿನ್ನನ್ನು ಲಿಂಗ ರೂಪದಲ್ಲಿ ಪ್ರತಿಷ್ಠಾಪಿಸಿದ ಪುಣ್ಯ ಕ್ಷಣದಲ್ಲಿ ನಮಗೆ ನಿನ್ನ ದರ್ಶನ ಭಾಗ್ಯವನ್ನು ಕರುಣಿಸಿರುವೆ. ನಿಮಗೆ ಅನಂತ ಪ್ರಣಾಮಗಳು ದೇವ. ರಾಮಚಂದ್ರ, ರಘುಕುಲದ ಕೀರ್ತಿ ಪತಾಕೆ ನೀನು ರಾವಣನ ಮೇಲೆ ವಿಜಯ ಸಾಧಿಸಿ ಲೋಕ ಕಲ್ಯಾಣ ಕಾರ್ಯವನ್ನು ಮಾಡಿರುವೆ. ಲಿಂಗವನ್ನು ಪ್ರತಿಷ್ಠಾಪಿಸಿ ನನಗೂ ಸಂತೋಷ ಉಂಟು ಮಾಡಿರುವೆ. ನಿನ್ನಿಂದ ಪ್ರತಿಷ್ಠಾಪಿಸಲ್ಪಟ್ಟ ಲಿಂಗವಿರುವ ಈ ಕ್ಷೇತ್ರವು ರಾಮೇಶ್ವರವೆಂದು ಅನಂತ ಕಾಲದವರೆಗೂ ಪ್ರಖ್ಯಾತವಾಗಲಿ. ಧನ್ಯನಾದೆ ದೇವ, ನಾನು ಧನ್ಯನಾದ. ರಾಘವ, ನಿನ್ನಿಂದ ನನಗೆ ಸಂತೋಷವಾಗಿದೆ. ನಿನ್ನಿಂದಲೂ ನಿನಗೆ ಸಂತೋಷವಾಗಬೇಕೆಂದು ನನ್ನ ಆಸೆ. ಹೇಳು ರಾಮಚಂದ್ರ, ನಿನಗೆ ಯಾವುದಾದರೂ ಬಯಕೆ ಇದೆಯೇ? ನನ್ನದೊಂದು ಆಸೆ ಇದೆ ದೇವ, ಆದರೆ ಅದು ಈಡೇರುವುದು ಅಸಂಭವ. ಸಂಭವವನ್ನು ಸಂಭವ ಮಾಡುತ್ತೇನೆ. ನಿನ್ನ ಆಸೆ ಏನೆಂಬುದನ್ನು ಹೇಳು ರಾಮಚಂದ್ರ. ಪರಮೇಶ್ವರ, ನನಗೆ ಯಾರು ದೈವ ಸ್ವರೂಪರಾಗಿದ್ದರೋ, ವಾತ್ಸಲ್ಯ ಮೂರ್ತಿ ಆಗಿದ್ದರೋ, ಅಕ್ಕರೆಯ ಅಮೃತವನ್ನು ಸದಾ ನನಗೆ ನೀಡುತ್ತಿದ್ದರೋ ಆ ನನ್ನ ತಂದೆ ದಶರಥ ಮಹಾರಾಜರು ನಾನು ನನ್ನ ವನವಾಸವನ್ನು ಮುಗಿಸಿ ಹೋದಾಗ ಅಯೋಧ್ಯೆಯಲ್ಲಿರುವುದಿಲ್ಲವಲ್ಲ ಎಂದು ನನಗೆ ಚಿಂತೆ ಆಗಿದೆ. ಅಯೋಧ್ಯೆಯಲ್ಲಿ ಕಾಣಲಾಗದ ನಿನ್ನ ತಂದೆಯನ್ನು ಇಲ್ಲಿ ನೋಡಬಹುದಲ್ಲ? ದೇವ, ನೀನೇನು ಹೇಳುತ್ತಿರುವೆ? ನನ್ನ ತಂದೆಯವರನ್ನು, ದಶರಥ ಮಹಾರಾಜರನ್ನು ನಾನು ನೀನು ನೋಡಬಹುದು ಶಂಕರ? ಖಂಡಿತ ನೋಡಬಹುದು. ಇಲ್ಲಿ ನೋಡು. ರಾಮಚಂದ್ರ, ಪುಣ್ಯಶೀಲನಾದ ನಿಮ್ಮ ತಂದೆಯು ಸ್ವರ್ಗಲೋಕವನ್ನು ಪಡೆದಿದ್ದಾನೆ. ನಿನಗೆ ಅವರ ದರ್ಶನ ಮಾಡಿಸಲೆಂದೇ ನಾನೇ ಕರೆತಂದಿದ್ದೇನೆ. ಕಣ್ತುಂಬ ನೋಡು, ತೃಪ್ತಿಯಾಗುವಷ್ಟು ಮಾತನಾಡು.
ಪೂಜ್ಯ ತಂದೆಯವರಿಗೆ ಪ್ರಣಾಮಗಳು. ರಾಮಚಂದ್ರ, ಲಕ್ಷ್ಮಣ, ಸುಮಿತ್ರಾನಂದನ ಆ ಕೈಲಾಸಪತಿಯ ಅನುಗ್ರಹದಿಂದ ನಿಮ್ಮನ್ನೆಲ್ಲ ನೋಡುವ ಸದವಕಾಶ ಒದಗಿ ಬಂದಿದೆ. ನನಗೆ ಬಹಳ ಸಂತೋಷವಾಗುತ್ತದೆ. ನನ್ನ ಅಗಲಿಕೆಯ ಕಾರಣದಿಂದ ಇಹಲೋಕವನ್ನೇ ತ್ಯಜಿಸಿದ ನಿಮ್ಮನ್ನು ಮತ್ತೆ ಕಾಣುವ ಭಾಗ್ಯ ನನ್ನ ಈ ಕಣ್ಣುಗಳಿಗೆ ಲಭಿಸುತ್ತಲ್ಲ. ನಮ್ಮ ಜನ್ಮ ಸಾರ್ಥಕವಾಯಿತು ತಂದೆ, ನಮ್ಮ ಜನ್ಮ ಸಾರ್ಥಕವಾಯಿತು. ರಾಮಚಂದ್ರ, ನಿನ್ನ ನಗಲದ ಆ ಸ್ವರ್ಗದ ಸುಖವೂ ಕೂಡ ನನಗೆ ಸಂತೋಷವನ್ನು ಕೊಡುತ್ತಿದೆ. ಇಂದು ನೀನು ಶತ್ರುಗಳನ್ನೆಲ್ಲ ಸಂಹಾರ ಮಾಡಿ ಅಜರಾಮರನಾದ ಕೀರ್ತಿಗೆ ಪಾತ್ರನಾಗಿ ನಿನ್ನ ವನವಾಸದ ಅವಧಿಯೂ ಪೂರ್ಣಗೊಂಡಿದೆ. ನಿನ್ನ ವನವಾಸಕ್ಕೆ ಕಾರಣರಾದ ಆ ಕೈಕೇಯಿಯ ಮಾತುಗಳು ಇಂದು ನನ್ನ ಹೃದಯವನ್ನು ಮೀಟುತ್ತಿದೆ. ಇಂದು ಲಕ್ಷ್ಮಣ ಸಮೇತನಾಗಿ ಕೃತಕೃತ್ಯನಾಗಿ ನಿಂತಿರುವ ನಿನ್ನನ್ನು ನೋಡಿ ನನ್ನ ಎಲ್ಲ ದುಃಖಗಳು ಮಾಯವಾಗಿ ಹೋದು. ತಂದೆ, ನೀವು ಹಿರಿಯ ಮಾತೆ ಕೈಕೇಯಿಗೆ ಕೊಟ್ಟ ಮಾತನ್ನು ನಾನು ಪಾಲಿಸಿದನೆಂಬುದು ನಿಮಗೆ ತಿಳಿಯಿತಲ್ಲ. ನನಗೆ ಅದೇ ಸಮಾಧಾನ. ರಾಮಚಂದ್ರ, ಸಜ್ಜನರನ್ನು ತಪಸ್ವಿಗಳನ್ನು ಪೀಡಿಸುವ ಲೋಕಕಂಟಕರಾದ ಆ ರಾಕ್ಷಸರನ್ನು ಸಂಹಾರ ಮಾಡುವುದಕ್ಕೆ ಶ್ರೀಮನ್ ಮಹಾವಿಷ್ಣುವೇ ನಿನ್ನ ರೂಪದಲ್ಲಿ ಅವತರಿಸಿರುವೆ ಎಂಬ ವಿಚಾರವನ್ನು ನಾನು ದೇವತೆಗಳಿಂದ ಕೇಳಿ ತಿಳಿದುಕೊಂಡೆ. 14 ವರ್ಷಗಳ ಕಾಲ ವನವಾಸವನ್ನು ಮುಗಿಸಿ ಬಂದ ನಿನ್ನನ್ನು ನೋಡುವ ಆ ಸಾಧ್ವಿ ಕೌಸಲ್ಯೇ ಧನ್ಯರು. ಅಯೋಧ್ಯ ನಗರಿಯ ಸಿಂಹಾಸನದ ಮೇಲೆ ಪಟ್ಟಾಭಿಷಿಕ್ತನಾಗುವ ನಿನ್ನನ್ನು ನೋಡುವ ಭಾಗ್ಯ ಆ ಪ್ರಜೆಗಳಿಗಿದೆ. ಅವರೇ ಪುಣ್ಯವಂತರು. ನಾವು ನಿಮ್ಮ ದರ್ಶನದಿಂದ ಕೃತಾರ್ಥರಾದೆವು ತಂದೆ. ಲಕ್ಷ್ಮಣ, ಸೋದರನಿದ್ದರೆ ನಿನ್ನಂತಹ ಸೋದರನಿರಬೇಕು ಎಂಬ ವಿಚಾರವನ್ನು ಲೋಕಕ್ಕೆ ತಿಳಿಸಿ ನೀನು ಲೋಕವಿಖ್ಯಾತನಾದ. ತಂದೆಯಂತೆ ನಿನ್ನ ಸೋದರ, ತಾಯಿಯಂತೆ ನಿನ್ನ ಅತ್ತಿಗೆಯ ಸೇವೆಯನ್ನು ಮಾಡಿ ಸೇವಾ ಪುನೀತನಾದ. ನಿನಗೆ ಮಂಗಳ. ತಂದೆ, ದಯಮಾಡಿ ನನ್ನ ಕಿರಿಯ ಮಾತೆ ಕೈಕೇಯಿಯನ್ನು, ನನ್ನ ಸೋದರ ಭರತನನ್ನು ಕ್ಷಮಿಸಿ. ಪುತ್ರ ಶೋಕದ ದುಃಖದ ಕ್ಷಣದಲ್ಲಿ ನಿನ್ನನ್ನು ತ್ಯಜಿಸುತ್ತೇನೆ ಎಂದು ಕಿರಿಯ ಮಾತೆ ಕೈಕೇಯಿಗೆ ಕಠಿಣವಾಗಿ ನುಡಿದಿದ್ದೇನೆ. ಆ ಶಾಪ ತಟ್ಟದಂತೆ ಅನುಗ್ರಹಿಸಿ. ರಾಮಚಂದ್ರ, ನಿನ್ನ ಕ್ಷಮಾಗುಣಕ್ಕೆ ಸಾಟಿ. ನಿನ್ನನ್ನು ಕಂಡ ಮೇಲೆ ನನ್ನ ಕೋಪವೂ ಕರಗಿತು, ಶೋಕವೂ ಕರಗಿತು. ಸಕಲ ಜಗತ್ತಿಗೂ ಒಳಿತನ್ನು ಬಯಸುವ ನಿನ್ನ ಪಿತೃವಾಗಿ ನಾನು ಕ್ಷಮಿಸುವುದಿಲ್ಲವೇ? ತಂದೆ, ನನ್ನ ಜೀವನ ಪರ್ಯಂತ ನಿಮ್ಮ ಆದರ್ಶಗಳನ್ನು ಪಾಲಿಸುತ್ತಾ ಪ್ರಜೆಗಳ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತೇನೆ. ಧರ್ಮದ ದಾರಿಯಿಂದ ಕಿಂಚಿತ್ತು ಕದಲುವುದಿಲ್ಲವೆಂದು ನಾನು ಮಾತು ಕೊಡುತ್ತೇನೆ ತಂದೆ. ನಿನ್ನ ಮಾತಿನ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ಮಗಳೇ ವೈದೇಹಿ, ನಿನ್ನ ಪರಿಶುದ್ಧತೆಯನ್ನು ಜಗತ್ತಿಗೆ ಪ್ರಕಟಿಸಲು ನಿನ್ನನ್ನು ಅಗ್ನಿ ಪರೀಕ್ಷೆಗೆ ಒಡ್ಡಿದ ನನ್ನ ಪುತ್ರ ರಾಮಚಂದ್ರನ ಮೇಲೆ ಕೋಪ ಮಾಡಿಕೊಳ್ಳಬೇಡ. ಮಾವನವರೇ, ನನ್ನ ಪತಿ ಧರ್ಮಸಮ್ಮತವಲ್ಲದ ಯಾವ ಕಾರ್ಯವನ್ನೂ ಮಾಡುವುದಿಲ್ಲ ಎಂಬ ನಂಬಿಕೆ ನನಗಿದೆ. ನಾನು ಸದಾ ಪತಿ ಪರಾಯಣೆಯಾಗಿ ಬಾಳುವಂತೆ ಹರಸಿ. ಮಗಳೇ, ಮಹಾಪತಿವ್ರತಿಯಾದ ನಿನ್ನನ್ನು ಸರ್ವಲೋಕಗಳು ದೇವಾನುದೇವತೆಗಳು ಹರಸುತ್ತಾರೆ. ನಾನು ನಿನಗೆ ಬುದ್ಧಿ ಹೇಳುವ ಅಗತ್ಯವಿಲ್ಲ. ರಾಮ, ಲಕ್ಷ್ಮಣ, ಸೀತೆ, ನಿಮಗೆ ಮಂಗಳವಾಗಲಿ. ರಾಮಕಾರ್ಯದಲ್ಲಿ ಬೆಂಬಲಿಗರಾಗಿ ನಿಂತ ಸಮಸ್ತರಿಗೂ ಮಂಗಳವಾಗಲಿ.
ದೇವತೆಗಳೇ, ಶ್ರೀರಾಮಚಂದ್ರ ದೇವತೆಗಳಿಗೆ ಬಹುದೊಡ್ಡ ಉಪಕಾರವನ್ನೇ ಮಾಡಿದ್ದಾನೆ. ರಾವಣನೊಂದಿಗೆ ಅಪಾರ ರಾಕ್ಷಸರನ್ನು ಸಂಹರಿಸಿ ನಾವು ನೆಮ್ಮದಿಯಿಂದಿರುವಂತೆ ಮಾಡಿದ್ದಾನೆ. ಅದಕ್ಕಾಗಿ ನಾವು ಅವನಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ನಿನ್ನ ಮಾತು ನಿಜ ದೇವೇಂದ್ರ. ನಮ್ಮಿಂದ ಆಗದ ಕಾರ್ಯವನ್ನು ಶ್ರೀರಾಮಚಂದ್ರ ಮಾಡಿದ್ದಾನೆ. ಅದಕ್ಕಾಗಿ ನಾವು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು. ಹೌದು, ನಮಗೆ ಹಿತವನ್ನು ಮಾಡಿದ ರಾಮನಿಗೆ ನಾವು ಹಿತವನ್ನು ಮಾಡಬೇಕು. ಅಸಹಾಯ ಶೂರನಾದ ರಾಮಚಂದ್ರನಿಗೆ ನಮ್ಮಿಂದೇನಾಗಬೇಕಾಗಿದೆ? ಆದರೂ ನಾವು ಅವನಿಗೆ ನಮ್ಮ ಮನದಿಂಗಿತವನ್ನು ತಿಳಿಸುವುದು ಸೂಕ್ತವಾಗಿದೆ. ಹೌದು, ಅದು ನಮ್ಮ ಸೌಜನ್ಯ. ಶ್ರೀರಾಮಚಂದ್ರನು ಇನ್ನೇನು ಅಯೋಧ್ಯೆಗೆ ಹೊರಡಲಿದ್ದಾನೆ. ನಾವು ಅವನ ಬಳಿಗೆ ಹೋಗಿ ಅವನು ಬಯಸಿದ್ದನ್ನು ನೆರವೇರಿಸೋಣ. ಬನ್ನಿ, ನಾವೀಗಲೇ ರಾಮನನ್ನು ಕಾಣೋಣ. ಪರಮೇಶ್ವರನ ಕೃಪೆಯಿಂದ ರಾಕ್ಷಸ ಸಂಹಾರದ ಮಹಾಕಾರ್ಯದಲ್ಲಿ ನಾವೆಲ್ಲರೂ ವಿಜಯವನ್ನು ಸಾಧಿಸಿದ್ದೇವೆ. ಅದರ ನೆನಪಿಗಾಗಿ ಸಮುದ್ರ ತೀರದಲ್ಲಿ ನಾವು ಲಿಂಗವನ್ನು ಪ್ರತಿಷ್ಠಾಪಿಸಿದ ಮೇಲೆ ನನ್ನ ಮನಸ್ಸಿಗೆ ಎಷ್ಟೋ ಸಂತೋಷ ಉಂಟಾಗಿದೆ. ಹೌದು ರಾಮಚಂದ್ರ, ಈ ಸಮಯದಲ್ಲಿ ಪರಶಿವನಿಗೆ ಕೃತಜ್ಞತೆ ಸಲ್ಲಿಸಿದ್ದು ಯಥೋಚಿತ್ತವಾಗಿದೆ. ನಮ್ಮ ವಾನರರು ಕಟ್ಟಿದ ಸೇತುವೆಯಿಂದ ನಾವು ಸುಲಭವಾಗಿ ಸಮುದ್ರ ತೀರಕ್ಕೆ ಹೋಗಿ ದೈವ ಕಾರ್ಯವನ್ನು ಮಾಡಲು ಸುಲಭವಾಯಿತು. ಹನುಮಂತ, ಅದು ಈಗ ರಾಮ ಸೇತುವೆ. ಕಟ್ಟಿದ ವಾನರರು ನೆಪ ಮಾತ್ರ. ಈಗ ನಾವು ಹೊರಡಲು ಬೇಗ ಸಿದ್ಧರಾಗಬೇಕು. ರಾಮಚಂದ್ರ, ಸುರೇಂದ್ರ ಮತ್ತು ದೇವಗಣ್ಯರಿಗೆ ಸುಸ್ವಾಗತ. ರಾಮಚಂದ್ರ, ಲೋಕಕಂಟಕನಾಗಿದ್ದ ರಾವಣನನ್ನು ಸಂಹರಿಸಿ ಲೋಕ ಕಲ್ಯಾಣದ ಈ ಮಹಾಕಾರ್ಯವನ್ನು ಮಾಡಿದ ನಿನ್ನನ್ನು ನಾವೆಲ್ಲ ಅಭಿನಂದಿಸಲು ಬಂದಿದ್ದೇವೆ. ದೇವೇಂದ್ರ, ಮೊದಲು ರಘುಕುಲೋದ್ಭವ ದಶರಥ ಪುತ್ರನಾದ ಈ ರಾಮಚಂದ್ರನ ಪ್ರಣಾಮಗಳನ್ನು ಸ್ವೀಕರಿಸಿ. ರಾಮಚಂದ್ರ, ನಿನ್ನ ದರ್ಶನ ನಮಗೆ ಅಪ್ಯಾಯಮಾನವಾಗಿದೆ. ನೀನು ರಾಕ್ಷಸರ ಪೀಡೆಯಿಂದ ನಮ್ಮನ್ನು ಮುಕ್ತಿಗೊಳಿಸಿದ್ದರಿಂದ ದೇವತೆಗಳೆಲ್ಲರೂ ನಿನಗೆ ಕೃತಜ್ಞರಾಗಿದ್ದಾರೆ. ನಿನ್ನ ಮನಸ್ಸಿನಲ್ಲಿ ಏನಾದರೂ ಅಪೇಕ್ಷೆ ಇದ್ದರೆ ಅದನ್ನು ನೆರವೇರಿಸಲು ನಾವೆಲ್ಲ ಕಾತರದಿಂದಿದ್ದೇವೆ. ದೇವತೆಗಳೇ, ನೀವೆಲ್ಲರೂ ನನ್ನ ವಿಷಯದಲ್ಲಿ ಪ್ರಸನ್ನರಾಗಿದ್ದರೆ ನನ್ನದೊಂದು ಕೋರಿಕೆ ಇದೆ. ಅದನ್ನು ಈಡೇರಿಸುವಿರಾ? ಖಂಡಿತ ನಡೆಸಿಕೊಡುತ್ತೇವೆ. ಅದೇನೆಂದು ಹಿಂಜರಿಯದೇ ಕೇಳು ರಾಮಚಂದ್ರ. 14 ವರ್ಷದ ವನವಾಸದ ಸಂಕಷ್ಟಗಳನ್ನು ಅನುಭವಿಸಿದ ನಿಮಗೆ ಸಾವಿರಾರು ವರ್ಷದ ಭೋಗಗಳು ಬೇಕೆ? ರಾಘವ, ನಿನ್ನ ಮಹಾಪರಾಕ್ರಮಕ್ಕೆ ಸಹಸ್ರಾರು ರಾಕ್ಷಸರು ಹತರಾದರು. ಇನ್ನು ಮುಂದೆ ನಿನಗೆ ಆ ಶ್ರಮವಾಗದಂತೆ ನೆರವು ನೀಡಲು ದೇವಸೇನೆ ಬೇಕೆ? ರಾಮಚಂದ್ರ, ನಿನ್ನ ದರ್ಶನ ನಮಗೆ ಅಪ್ಯಾಯಮಾನವಾಗಿದೆ. ನೀನು ರಾಕ್ಷಸರ ಪೀಡೆಯಿಂದ ನಮ್ಮನ್ನು ಮುಕ್ತಿಗೊಳಿಸಿದ್ದರಿಂದ ದೇವತೆಗಳೆಲ್ಲರೂ ನಿನಗೆ ಕೃತಜ್ಞರಾಗಿದ್ದಾರೆ. ನಿನ್ನ ಮನಸ್ಸಿನಲ್ಲಿ ಏನಾದರೂ ಅಪೇಕ್ಷೆ ಇದ್ದರೆ ಅದನ್ನು ನೆರವೇರಿಸಲು ನಾವೆಲ್ಲ ಕಾತರದಿಂದಿದ್ದೇವೆ. ರಾಘವ, ನಿನ್ನ ಮಹಾಪರಾಕ್ರಮಕ್ಕೆ ಸಹಸ್ರಾರು ರಾಕ್ಷಸರು ಹತರಾದರು. ಇನ್ನು ಮುಂದೆ ನಿನಗೆ ಆ ಶ್ರಮವಾಗದಂತೆ ನೆರವು ನೀಡಲು ದೇವಸೇನೆ ಬೇಕೆ? ನೀನು ಸದಾ ಆಕಾಶ ಮಾರ್ಗದಲ್ಲಿ ಸಂಚರಿಸುವ ಬಯಕೆ ಇದ್ದರೆ ಅಂತ ಒಂದು ವಿಮಾನವನ್ನು ಕೇಳು. ದೇವತೆಗಳೇ, ನಿಮ್ಮ ಅಭಿಮಾನಕ್ಕೆ ನಾನು ಕೃತಜ್ಞನಾಗಿದ್ದೇನೆ. ಆದರೆ ನೀವೆಲ್ಲರೂ ಹೇಳಿದಂತೆ ನನಗೆ ಸೈನ್ಯ, ವಿಮಾನ, ಸುಖಭೋಗಗಳು ಯಾವುದೂ ಬೇಡ. ಇದ್ಯಾವುದರಿಂದ ನನಗೆ ಖಂಡಿತ ಸಂತೋಷ ಉಂಟಾಗುವುದಿಲ್ಲ. ನೀವು ನನ್ನ ಕೋರಿಕೆಯನ್ನು ಈಡೇರಿಸುವುದಾದರೆ ನನಗಾಗಿ ತನ್ನ ಪತ್ನಿ ಪುತ್ರರಿಂದ ದೂರವಾಗಿ ಇಲ್ಲಿಗೆ ಬಂದು ಪರಾಕ್ರಮದಿಂದ ಹೋರಾಡಿ ನನಗೆ ವಿಜಯ ದೊರಕಿಸಿಕೊಟ್ಟು ಗತಪ್ರಾಣನಾದ ವಾನರ ವೀರರನ್ನೆಲ್ಲ ಪುನಃ ಬದುಕಿಸಿಕೊಡು ದೇವೇಂದ್ರ. ರಾಮಚಂದ್ರ, ನಿನಗಾಗಿ ಏನೂ ಕೇಳಿಕೊಳ್ಳುವುದಿಲ್ಲವೇ? ಇಲ್ಲ ದೇವೇಂದ್ರ, ನಾನು ನನಗಾಗಿ ಏನನ್ನೂ ಕೇಳುವುದಿಲ್ಲ. ಇದೊಂದೇ ನನ್ನ ಬಯಕೆ. ರಾಮಚಂದ್ರ, ನಿನ್ನ ಧರ್ಮ ಪ್ರಜ್ಞೆ, ಆಶ್ರಿತ ವಾತ್ಸಲ್ಯ, ನಿಸ್ವಾರ್ಥ ಗುಣ ಅನುಪಮ. ಅದು ನನ್ನ ಕರ್ತವ್ಯ ದೇವೇಂದ್ರ. ಈ ವಾನರ ವೀರರ ಸಹಾಯವಿಲ್ಲದಿದ್ದರೆ ನಾನು ಈ ಲಂಕೆಗೆ ಬರಲಾಗುತ್ತಿದ್ದೆ. ರಾಕ್ಷಸರ ಮೇಲೆ ವಿಜಯ ಸಾಧಿಸಲಾಗುತ್ತಿದ್ದೆ. ನನ್ನ ಪತ್ನಿ ಸೀತೆಯನ್ನು ಪುನಃ ಪಡೆಯಲಾಗುತ್ತಿದ್ದೆ. ಇಷ್ಟೇ ಅಲ್ಲ ದೇವೇಂದ್ರ,
ನನಗಾಗಿ ಸಹಾಯ ನೀಡಿದ ವಾನರ ವೀರರು ಎಲ್ಲಿಯೇ ಇದ್ದರು ಅವರಿಗೆ ಅಕಾಲದಲ್ಲಿಯೂ ಫಲಗಳು, ಕಂದಮೂಲಗಳು ಮತ್ತು ನೀರಿನ ಆಸರೆಯು ದೊರೆಯುವಂತಾಗಬೇಕು. ನಿನ್ನ ಕೋರಿಕೆ ಈಡೇರುತ್ತದೆ. ಸತ್ತು ಮಲಗಿರುವ ಎಲ್ಲ ವಾನರರು ಜೀವಂತವಾಗಲಿ. ರಾಮಚಂದ್ರ, ನಿನ್ನ ಅಪೇಕ್ಷೆಯಂತೆ ವಾನರರು ಎಲ್ಲೇ ಇದ್ದರೂ ಅವರಿಗೆ ಫಲ, ಕಂದಮೂಲ ಮತ್ತು ಜಲದ ಆಸರೆ ದೊರೆಯುತ್ತದೆ. ನೀನಿನ್ನು ಅಯೋಧ್ಯೆಗೆ ಹೊರಡು. ನಿನ್ನ ಅಗಲಿಕೆಯಿಂದ ನೊಂದಿರುವ ನಿನ್ನ ತಾಯಂದಿರನ್ನು, ಪರದ ಶತ್ರುಘ್ನರನ್ನು ಸಂದರ್ಶಿಸು. ನಂತರ ಪಟ್ಟಾಭಿಷೇಕ ಮಾಡಿಕೊಂಡು ನಿನ್ನ ಪ್ರಜೆಗಳಿಗೆ ಆನಂದವನ್ನು ನೀಡು. ಪ್ರಭು ರಾಮಚಂದ್ರನಿಗೆ ಪ್ರಣಾಮಗಳು. ಲಂಕಾಧಿಪತಿ ವಿಭೀಷಣ, ಬಾ. ನಾನು ನಿನಗಾಗಿ ನಿರೀಕ್ಷೆ ಮಾಡುತ್ತಿದ್ದೆ. ನಿನ್ನಿಂದ ಒಂದು ಕಾರ್ಯವಾಗಬೇಕಾಗಿತ್ತು. ಅದನ್ನು ನೆರವೇರಿಸುವುದು ನನ್ನ ಕರ್ತವ್ಯ ಪುರುಷೋತ್ತಮ. ಆಜ್ಞೆ ಮಾಡು. ನಾನು ಸೀತಾ ಲಕ್ಷ್ಮಣರೊಂದಿಗೆ ಅಯೋಧ್ಯೆಗೆ ಮರಳುವ ಸಮಯ ಈಗ ಬಂದಾಯಿತು. ಪ್ರಭು ರಾಮಚಂದ್ರ, ಕೆಲವು ಕಾಲ ಈ ಲಂಕೆಯಲ್ಲಿ ನಮ್ಮೊಂದಿಗಿದ್ದು ನಮ್ಮ ರಾಜೋಚಿತವಾದ ಸತ್ಕಾರ, ವಿಶ್ರಾಂತಿಗಳನ್ನು ಪಡೆದು ನಮ್ಮ ಮನಸ್ಸಂತೋಷಪಡಿಸಬೇಕೆಂದು ಕೋರಿಕೆ. ಇಲ್ಲ ವಿಭೀಷಣ, ಅದಕ್ಕೆ ವ್ಯವಧಾನವಿಲ್ಲ. ಅಯೋಧ್ಯೆಯ ಹೊರಗೆ ನಂದಿ ಗ್ರಾಮದಲ್ಲಿ ನನ್ನ ಸೋದರ ಭರತ ನನಗಾಗಿ ಕಾಯುತ್ತಿರುತ್ತಾನೆ. ತಡವಾದರೆ ಅನಾಹುತವೇ ಆಗುತ್ತದೆ. ನನಗಾಗಿ ಹೋರಾಡಿದ ವಾನರ ಮಿತ್ರರೆಲ್ಲ ಸುಕ್ಷೇಮವಾಗಿ ಅವರ ನಿವಾಸಗಳಿಗೆ ತೆರಳಬೇಕು. ಅವರಿಗೆಲ್ಲ ಯಥೋಚಿತವಾದ ಆದರ ಸತ್ಕಾರದಿಂದ ಬೀಳ್ಕೊಡುಗೆ ನೀಡಬೇಕಾಗಿದೆ. ಖಂಡಿತ. ಅದನ್ನು ಯಾವ ರೀತಿಯಲ್ಲಿ ನೆರವೇರಿಸಬೇಕೆಂದು ಹೇಳಿದರೆ ಅದರಂತೆ ನಡೆಯುತ್ತೇನೆ ರಾಘವ. ರಾಕ್ಷಸ ಪ್ರಭು ವಿಭೀಷಣ, ಸುಗ್ರೀವನೇ ಮೊದಲಾದ ವಾನರ ವೀರರನ್ನು ಆಮಂತ್ರಿಸು. ಅವರನ್ನು ಉತ್ತಮ ವಸ್ತ್ರಾಭರಣಗಳಿಂದ ಅಲಂಕರಿಸು. ಪುರುಷೋತ್ತಮ, ನೀನು ಕೂಡ ಉತ್ತಮ ವಸ್ತ್ರಾಭರಣಗಳನ್ನು ಧರಿಸಿಕೊಳ್ಳಬೇಕು. ಇಲ್ಲ ವಿಭೀಷಣ, ನಾನು ಅಯೋಧ್ಯೆಯನ್ನು ಸೇರುವವರೆಗೂ ವಸ್ತ್ರಭೂಷಣಗಳಾಗಲಿ ಸುಖಭೋಗಗಳಾಗಲಿ ಯಾವುದು ನನಗೆ ಬೇಡ. ಅಲ್ಲಿ ನನ್ನ ಸೋದರ ಭರತ ನನಗಾಗಿ ತಾಪಸಿಯಂತೆ ಕಾಯುತ್ತಿರುವಾಗ ನಾನು ಏನನ್ನು ಬಯಸುವುದಿಲ್ಲ. ಎಲ್ಲ ಸುಖಭೋಗಗಳನ್ನು ನಾನು ನನ್ನ ಸೋದರರೊಂದಿಗೆ ಅನುಭವಿಸುತ್ತೇನೆ. ಈಗ ನಾನು ಶೀಘ್ರವಾಗಿ ಅಯೋಧ್ಯೆಗೆ ತೆರಳಬೇಕಾಗಿದೆ. ಆದರೆ ಸಮಯ ಬಹಳ ಕಡಿಮೆ ಇದೆ. ಅಷ್ಟರಲ್ಲೇ ಅಲ್ಲಿಗೆ ಹೇಗೆ ಹೋಗುವುದೆಂದು ನನಗೆ ಚಿಂತೆ ಆಗುತ್ತಿದೆ ವಿಭೀಷಣ. ಪುರುಷೋತ್ತಮ, ನೀನು ಅದರ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ. ಒಂದೇ ಹಗಲಿನಲ್ಲಿ ನಾನು ನಿನ್ನನ್ನು ಅಲ್ಲಿಗೆ ತಲುಪಿಸುವ ವ್ಯವಸ್ಥೆ ಮಾಡುತ್ತೇನೆ. ಅದು ಹೇಗೆ ವಿಭೀಷಣ? ರಾಘವ, ಈ ಲಂಕೆಯಲ್ಲಿ ಪುಷ್ಪಕ ವಿಮಾನವಿರುವುದು ನಿನಗೆ ತಿಳಿಯದೆ? ಅದು ಮೊದಲು ನನ್ನ ಮತ್ತೊಬ್ಬ ಸಹೋದರ ಕುಬೇರನ ಬಳಿಯಲ್ಲಿತ್ತು. ಅದನ್ನು ಈ ರಾವಣ ಬಲವಂತವಾಗಿ ಕಿತ್ತು ತಂದ. ಅದು ಎಷ್ಟು ಬೇಕಾದರೂ ವಿಸ್ತಾರವಾಗುತ್ತದೆ.
ನಾವು ಇಚ್ಛಿಸಿದ ಸಮಯಕ್ಕೆ ಇಚ್ಛಿಸಿದ ಸ್ಥಳಕ್ಕೆ ಹೋಗುವ ಸಾಮರ್ಥ್ಯ ಹೊಂದಿದೆ. ನಾನು ನಿನ್ನನ್ನು ಆ ಪುಷ್ಪಕ ವಿಮಾನದಲ್ಲೇ ಅಯೋಧ್ಯೆಗೆ ಕಳಿಸುವ ವ್ಯವಸ್ಥೆ ಮಾಡುತ್ತೇನೆ. ಹಾಗೆ ಆಗಲಿ ವಿಭೀಷಣ. ನಾನು ಪುಷ್ಪಕ ವಿಮಾನದಲ್ಲೇ ಅಯೋಧ್ಯೆಗೆ ತೆರಳುತ್ತೇನೆ. ಆದರೆ ಅದಕ್ಕೆ ಮೊದಲು ವಾನರ ವೀರರನ್ನೆಲ್ಲ ಸತ್ಕರಿಸಿ ಅವರನ್ನು ಕಳಿಸಿಕೊಡುವ ವ್ಯವಸ್ಥೆಯನ್ನು ಮಾಡಿ. ಹಾಗೆ ಆಗಲಿ ರಾಮಚಂದ್ರ, ಹಾಗೆ ಆಗಲಿ. ತ್ರಿಜಟೆ, ಅಯೋಧ್ಯೆಗೆ ಹೊರಡುವ ಮೊದಲು ಒಮ್ಮೆ ನಿನ್ನನ್ನು ಕಾಣಬೇಕೆನಿಸಿತು. ಅದಕ್ಕೆ ನಿನ್ನನ್ನು ಇಲ್ಲಿಗೆ ಕರೆಸಿಕೊಂಡೆ. ಪ್ರಿಯ ಗೆಳತಿ, ನಿನ್ನ ಉಪಕಾರವನ್ನು ಎಂದಿಗೂ ಮರೆಯಲಾರೆ. ಸೀತೆ, ಅದು ನನ್ನ ಉಪಕಾರವಲ್ಲ, ಅದು ನನ್ನ ಕರ್ತವ್ಯ. ಧರ್ಮಾತ್ಮರಾದ ವಿಭೀಷಣ ಪ್ರಭುಗಳ ಆಜ್ಞೆಯನ್ನು ನಾನು ಪಾಲಿಸಿದೆನಷ್ಟೆ. ನಿನ್ನಂಥ ಪತಿವ್ರತೆಯ ಸ್ನೇಹ ದೊರೆತದ್ದು ನನ್ನ ಭಾಗ್ಯ. ತ್ರಿಜಟೆ, ಬರೀ ಅಧರ್ಮವೇ ಉಸಿರಾಡುತ್ತಿದ್ದ ಈ ಲಂಕೆಯಲ್ಲಿ ವಿಭೀಷಣನಂಥ ಸಜ್ಜನ, ನಿನ್ನಂಥ ಸದ್ಭಾವನೆಯ ಗೆಳತಿ ಇದ್ದಿದ್ದರಿಂದಲೇ ನನ್ನ ಸ್ವಾಮಿಗೆ ವಿಜಯ ದೊರಕಿತು. ನನಗೂ ಬಿಡುಗಡೆಯಾಯಿತು. ನಿಜ ಹೇಳಬೇಕೆಂದರೆ ನೀನು ನನ್ನನ್ನು ಬದುಕಿಸಿದೆ ತ್ರಿಜಟೆ. ನನಗೆ ನಿನ್ನ ಸಹವಾಸ ರೂಢಿಯಾಗಿ ಹೋಗಿದೆ. ನಿನ್ನಂಥ ಮಹಾಪತಿವ್ರತೆಯೊಂದಿಗೆ ಇಷ್ಟು ದಿನ ಇದ್ದೇನಲ್ಲ ಎಂಬ ಹೆಮ್ಮೆ ನನ್ನ ಮನಸ್ಸಿನಲ್ಲಿದೆ. ಆದರೆ ಇನ್ನು ಸಹಿಸಲಾರದಷ್ಟು ದುಃಖವಾಗುತ್ತಿದೆ. ದುಃಖವೇಕೆ ತ್ರಿಜಟೆ? ನೀನು ಅಯೋಧ್ಯೆಗೆ ಹೋಗುತ್ತಿಲ್ಲ. ಇನ್ನು ಮುಂದೆ ನಿತ್ಯ ನಿನ್ನನ್ನು ನೋಡುವಂತಿಲ್ಲ, ನಿನ್ನೊಡನೆ ಮಾತನಾಡುವಂತಿಲ್ಲ. ಸಮಾಧಾನ ತಂದುಕೋ ತ್ರಿಜಟೆ. ನನಗೂ ನಿನ್ನನ್ನು ಅಗಲಿರಬೇಕೆಂಬ ವಿಷಾದವಿದೆ. ಆದರೆ 14 ವರ್ಷಗಳ ಕಾಲ ದೂರವಿದ್ದ ಅಯೋಧ್ಯೆಗೆ ಹೋಗಿ ಬಂಧು ಬಾಂಧವರನ್ನು ಕಾಣುವುದು ಸೂಕ್ತವಲ್ಲವೇ? ಖಂಡಿತ ಸೀತೆ, ಅದೇ ಸಹಜ, ಅದೇ ಸೂಕ್ತ, ಅದೇ ನಿಜವಾದ ಫಲಿತಾಂಶ. ಆ ಫಲಿತಾಂಶದ ಶಿಖರ ಶ್ರೀರಾಮನ ಪಟ್ಟಾಭಿಷೇಕ. ನೀನು ನನ್ನ ಕಣ್ಣಿಂದಿಲ್ಲದಿದ್ದರೇನಂತೆ, ನಾನು ಇಲ್ಲಿಂದಲೇ ನೀನು ಶ್ರೀರಾಮನೊಂದಿಗೆ ಸಿಂಹಾಸನದಲ್ಲಿ ಪಟ್ಟ ಮಹಿಷಿಯಾಗಿ ಕುಳಿತಿರುವುದನ್ನು ನನ್ನ ಕಲ್ಪನೆಯಲ್ಲೇ ಕಂಡು ಆನಂದ ಪಡುತ್ತೇನೆ. ನನ್ನ ವಿಷಾದಕ್ಕಿಂತ ನಿನ್ನ ಶ್ರೇಯಸ್ಸೇ ಮುಖ್ಯ. ತ್ರಿಜಟೆ, ಗೆಳತಿ, ನಿನಗೆ ಮಂಗಳವಾಗಲಿ, ಸಕಲ ಸೌಭಾಗ್ಯಗಳು ದೊರೆಯಲಿ.
ವಾನರ ವೀರರೇ, ಈ ಮಿತ್ರನ ಕಾರ್ಯದಲ್ಲಿ ನೀವೆಲ್ಲ ನಿಷ್ಠೆಯಿಂದ ಅರ್ಪಿಸಿಕೊಂಡು ವಿಜಯ ದೊರಕಿಸಿಕೊಟ್ಟಿರಿ. ಪ್ರಿಯ ಮಿತ್ರ ಲಂಕಾಧಿಪತಿ ವಿಭೀಷಣನಿಂದ ಸತ್ಕಾರವನ್ನು ಪಡೆದು ನಿಮ್ಮ ನಿವಾಸಗಳಿಗೆ ತೆರಳಬಹುದು. ಮಹಾರಾಜ ಸುಗ್ರೀವ, ರಾಮಚಂದ್ರ ಸೀತಾಲಕ್ಷ್ಮಣರು ಅಯೋಧ್ಯೆಗೆ ಹೊರಡಲು ಸಿದ್ಧರಾಗಿದ್ದಾರೆ. ಅದರಲ್ಲೇನು ವಿಶೇಷವಿದೆ? ಯುದ್ಧ ಮುಗಿದು ಕಾರ್ಯ ಸಾಧನೆಯಾದ ಮೇಲೆ ಅಯೋಧ್ಯೆಗೆ ಹೋಗಲೇಬೇಕಲ್ಲವೇ? ಹೌದು ಮಹಾರಾಜ, ನಾವು ನಮ್ಮ ಕಿಷ್ಕಿಂಧೆಗೆ ತೆರಳುವಂತೆ ಸೂಚನೆ ನೀಡಿದ್ದಾರೆ. ಅದೂ ಸಹಜವಲ್ಲ. ರಾಮ ಕಾರ್ಯ ಯಶಸ್ವಿಯಾದ ನಂತರ ನಮಗಿಲ್ಲೇನು ಕೆಲಸ? ಆದರೆ ನಾವು ರಾಮಚಂದ್ರನ ಜೊತೆಗೆ ಹೋಗಬೇಕೆಂದು ಆಸೆಯಾಗುತ್ತಿದೆ. ಹೌದು ಮಹಾರಾಜ, ರಾಮಚಂದ್ರನ ಪಟ್ಟಾಭಿಷೇಕವನ್ನು ನೋಡಬೇಕೆಂದು ನನಗೂ ಆಸೆಯಾಗುತ್ತಿದೆ. ಅದು ಎಷ್ಟೊಂದು ವೈಭವದಿಂದ ಕೂಡಿರಬಹುದು. ಮಹಾರಾಜ, ರಾಮಚಂದ್ರನೊಂದಿಗೆ ನೀವೇ ಮಾತಾಡಿ ಒಪ್ಪಿಸಿದರೆ ನಾವೆಲ್ಲರೂ ರಾಮಚಂದ್ರನ ಪಟ್ಟಾಭಿಷೇಕದ ಆನಂದವನ್ನು ಕಣ್ತುಂಬಿಕೊಳ್ಳಬಹುದು. ವಾನರ ಮಿತ್ರರೇ, ನನ್ನಲ್ಲೂ ಆ ಭಾವನೆ ಇದೆ. ರಾಮನ ಸೋದರರನ್ನು, ಅವನ ತಾಯಂದಿರನ್ನು ನೋಡಿ ಧನ್ಯನಾಗಬೇಕೆಂದು ನನ್ನ ಮನಸ್ಸು ಕಾತರದಿಂದ ಕಾಯುತ್ತಿದೆ. ನಿನ್ನ ಅಭಿಪ್ರಾಯವೇನು ಹನುಮಂತ? ಮಹಾರಾಜ, ನನ್ನ ಆರಾಧ್ಯ ದೈವವಾಗಿರುವ ಶ್ರೀರಾಮನ ಪಟ್ಟಾಭಿಷೇಕವನ್ನು ಕಣ್ತುಂಬ ಕಾಣುವ ಆಸೆ ನನಗಿರುವುದಿಲ್ಲವೇ? ಆದರೆ ಅದಕ್ಕೆ ಶ್ರೀರಾಮಚಂದ್ರನ ಅನುಮತಿ ಬೇಕಲ್ಲವೇ? ಹೌದು ಹನುಮಂತ, ನಮ್ಮೆಲ್ಲರ ಆಸೆ ಈಡೇರಬೇಕಾದರೆ ನಾವು ರಾಮನ ಬಳಿಯಲ್ಲೇ ಪ್ರಾರ್ಥಿಸಬೇಕು. ರಾಮಚಂದ್ರ ನಮ್ಮ ಪ್ರಾರ್ಥನೆಯನ್ನು ತಿರಸ್ಕರಿಸಲಾರ. ಅವನು ಉದಾರವಾಗಿ ಒಪ್ಪಿಬಿಟ್ಟರೆ ನಾವು ಅಯೋಧ್ಯೆಗೆ ಹೋಗಿ ಅವನ ಬಂಧುಗಳನ್ನು ಕಾಣಬಹುದು. ರಾಮನ ಪಟ್ಟಾಭಿಷೇಕದಲ್ಲಿ ಸಂಭ್ರಮದಿಂದ ಭಾಗವಹಿಸಬಹುದು. ನಡೆಯಿರಿ, ಎಲ್ಲ ರಾಮನ ಬಳಿಗೆ ಹೋಗೋಣ. ಜೈ ಶ್ರೀರಾಮ್! ಜೈ ಶ್ರೀರಾಮ್!